ರೂಮ್ ಸ್ವಚ್ಛಗೊಳಿಸುವ ವಿಧಾನ, ಗೆಸ್ಟ್ ರೂಮ್ ಕ್ಲೀನಿಂಗ್ ಪ್ರೊಸೀಜರ್. ಹೋಟೆಲ್ನಲ್ಲಿ ಗೆಸ್ಟ್ ರೂಮ್ ಸ್ವಚ್ಛಗೊಳಿಸುವುದು ಒಂದು ಪ್ರಮುಖ ಕೆಲಸವಾಗಿದೆ ಮತ್ತು ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯು ಗೆಸ್ಟ್ ರೂಮ್ ಅನ್ನು ಸ್ವಚ್ಛಗೊಳಿಸುವುದು ಹೇಗೆಂದು ತಿಳಿದಿರುವುದು ಬಹಳ ಮುಖ್ಯ. ಇಂದು ಈ ವಿಡಿಯೋದಲ್ಲಿ ನಾವು ಕೊಠಡಿಯನ್ನು ಸ್ವಚ್ಛಗೊಳಿಸುವ ಹಳೆಯ ವಿಧಾನವನ್ನು ಅರ್ಥ ಮಾಡಿಕೊಳ್ಳೋಣ. ಗೆಸ್ಟ್ ರೂಮ್ ಸ್ವಚ್ಛಗೊಳಿಸಲು ಬೇಕಾಗುವ ಸಾಮಗ್ರಿಗಳು: ಚೇಂಬರ್ ಮೇಟ್ಸ್ ಟ್ರಾಲಿ, ಕ್ಯಾಡಿ, ಡಸ್ಟರ್, ಟಾಸ್ಕಿ R1 ಕೆಮಿಕಲ್, ಟಾಸ್ಕಿ R2 ಕೆಮಿಕಲ್, ಟಾಸ್ಕಿ R3 ಕೆಮಿಕಲ್, ಟಾಸ್ಕಿ R4 ಕೆಮಿಕಲ್, ಟಾಸ್ಕಿ R5 ಕೆಮಿಕಲ್, ಟಾಸ್ಕಿ R6 ಕೆಮಿಕಲ್, ಸ್ಪ್ರೇ ಬಾಟಲ್. ಅತಿಥಿಗಳಿಗೆ ಕಾರಿಡಾರ್ ಮೂಲಕ ಹೋಗಿ ಬರಲು ಯಾವುದೇ ತೊಂದರೆಯಾಗದಂತೆ ಟ್ರಾಲಿಯನ್ನು ಕೋಣೆಯ ಬಳಿ ಸರಿಯಾಗಿ ಇಡಿ. ಅತಿಥಿ ಕೊಠಡಿಯ ಡೋರ್ ಬೆಲ್ ಅನ್ನು ರಿಂಗ್ ಮಾಡಿ ಅಥವಾ 3 ಬಾರಿ ನಾಕ್ ಮಾಡಿ ಹೌಸ್ ಕೀಪಿಂಗ್ ಎಂದು ಹೇಳಿ. ಇದರಿಂದ ಅತಿಥಿಗಳಿಗೆ ಹೊರಗೆ ಇರುವವರು ಯಾರೆಂದು ತಿಳಿಯುತ್ತದೆ. ಬಾಗಿಲು ನಾಕ್ ಮಾಡಲು ಕೀ ಅಥವಾ ಇತರ ಯಾವುದೇ ವಸ್ತುವನ್ನು ಬಳಸಬೇಡಿ. 3 ಬಾರಿ ನಾಕ್ ಮಾಡಿದ ನಂತರವೂ ಒಳಗಿನಿಂದ ಯಾವುದೇ ಶಬ್ದ ಬರದಿದ್ದರೆ ಸೆಕ್ಷನ್ ಕೀ ಬಳಸಿ ರೂಮ್ ಅನ್ನು ಓಪನ್ ಮಾಡಿ. ಬಾಗಿಲು ತೆರೆದ ನಂತರ ಒಮ್ಮೆ ಬಾಗಿಲು ತಟ್ಟಿ ಹೌಸ್ ಕೀಪಿಂಗ್ ಎಂದು ಹೇಳಿ. ಕೋಣೆಯ ಬಾಗಿಲಿನ ಮೇಲೆ ಕ್ಲೀನಿಂಗ್ ಇನ್ ಪ್ರೋಗ್ರೆಸ್ ಕಾರ್ಡ್ ಅನ್ನು ಹಾಕಿ. ಕೋಣೆಯ ಬಾಗಿಲನ್ನು ಕಾಲು ಭಾಗ ತೆರೆದು ಕೋಣೆ ಒಳಗೆ ಹೋಗಿ. ಎಲ್ಲಾ ಪರದೆಗಳನ್ನು ತೆರೆಯಿರಿ. ಮೊದಲು ಭಾರವಾದ ಪರದೆಯನ್ನು ತೆರೆದು ನಂತರ ಪಾರದರ್ಶಕ ಪರದೆಯನ್ನು ತೆರೆಯಿರಿ ಮತ್ತು ಕಿಟಕಿಗಳನ್ನು ಸಹ ತೆರೆಯಿರಿ. ಇದರಿಂದ ಕೆಟ್ಟ ವಾಸನೆ ಹೊರಗೆ ಹೋಗುತ್ತದೆ. ಕೋಣೆಯ ಎಸಿ ಸ್ವಿಚ್ ಆಫ್ ಮಾಡಿ. ಅತಿಥಿಗಳು ಯಾವುದಾದರೂ ವಸ್ತುಗಳನ್ನು ಬಿಟ್ಟು ಹೋಗಿದ್ದಾರೆಯೇ ಎಂದು ನೋಡಲು ಕೋಣೆಯ ಎಲ್ಲಾ ಅಲಮಾರಿ ಮತ್ತು ಡ್ರಾಯರ್ಗಳನ್ನು ಪರಿಶೀಲಿಸಿ. ಒಮ್ಮೆ ಹಾಸಿಗೆಯ ಮೇಲೂ ಸಹ ನೋಡಿ. ಹೌಸ್ ಕೀಪಿಂಗ್ ಸಿಬ್ಬಂದಿಗೆ ಏನಾದರೂ ಸಿಕ್ಕಿದರೆ ಅದನ್ನು ಹೌಸ್ ಕೀಪಿಂಗ್ ಡೆಸ್ಕ್ಗೆ ತಿಳಿಸಬೇಕು. हेलो, गुड मॉर्निंग. मैं 105 से बोल रही हूँ. ये रूम डिपार्चर है. यहाँ पे कोई लॉस्ट एंड फाउंड नहीं है. ಕಸವನ್ನು ಸ್ವಚ್ಛಗೊಳಿಸಲು ಡಸ್ಟ್ಬಿನ್ ನಿಂದ ಕಸದ ಚೀಲವನ್ನು ತೆಗೆಯಿರಿ. ಕೋಣೆಯಲ್ಲಿ ಬಿದ್ದಿರುವ ಕಸ, ದಿನಪತ್ರಿಕೆಗಳು ಇತ್ಯಾದಿಗಳನ್ನು ಸಂಗ್ರಹಿಸಿದ ನಂತರ ಅದನ್ನು ಟ್ರಾಲಿಯಲ್ಲಿರುವ ಕಸದ ಚೀಲದಲ್ಲಿ ಹಾಕಿ. ಮತ್ತೆ ಡಸ್ಟ್ಬಿನ್ ಹಾಗೂ ಆಶ್ಟ್ರೇಯನ್ನು ಸ್ವಚ್ಛಗೊಳಿಸಿ. ಆಶ್ಟ್ರೇಯಲ್ಲಿ ಸುಡುವ ಸಿಗರೇಟ್ ಅಥವಾ ಬೆಂಕಿ ಕಡ್ಡಿ ಇರಬಹುದು. ಅದಕ್ಕೆ ನೀರು ಚಿಮುಕಿಸಿ ಅದನ್ನು ನಂದಿಸಿ. ನಂತರ ಆಶ್ಟ್ರೇಯನ್ನು ಖಾಲಿ ಮಾಡಿ ಬಿಸಿ ನೀರಿನಿಂದ ಸ್ವಚ್ಛಗೊಳಿಸಿ. ಈಗ ಡಸ್ಟ್ಬಿನ್ ಅನ್ನು ಸಹ ಬಿಸಿ ನೀರಿನಿಂದ ಸ್ವಚ್ಛಗೊಳಿಸಿ ಮತ್ತು ಡಸ್ಟರ್ನಿಂದ ಒಳಗೆ ಮತ್ತು ಹೊರಗೆ ಒರೆಸಿ. ಆಶ್ಟ್ರೇಯನ್ನು ಸಹ ಡಸ್ಟರ್ನಿಂದ ಒರೆಸಿ ಮತ್ತು ಅದರ ಸ್ಥಳದಲ್ಲಿ ಸರಿಯಾಗಿ ಇಡಿ. ಡಸ್ಟ್ಬಿನ್ಗೂ ಸಹ ಕಸದ ಚೀಲವನ್ನು ಹಾಕಿ ಅದರ ಸ್ಥಳದಲ್ಲಿ ಇಡಿ. ಕೋಣೆಯ ಎಲ್ಲಾ ದೀಪಗಳನ್ನು ಆಫ್ ಮಾಡಿ. ಪ್ರತಿ ಹೌಸ್ ಕೀಪರ್ಗೆ ಸರಿಯಾಗಿ ರೂಮ್ ಸ್ವಚ್ಛಗೊಳಿಸಲು ತಿಳಿದಿರಬೇಕು. ಉತ್ತಮವಾದ ಕೊಠಡಿಯನ್ನು ಸಿದ್ಧಪಡಿಸುವುದು ಅತಿಥಿಗಳ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ.